ಜಯಂತಿ ಆಚರಣೆ ನಡೀತಾ ಇದೆ. ರಂಗನಾಥ ಸ್ವಾಮಿ ದೇವರ ಸನ್ನಿಧಿನಲ್ಲಿ ಇವತ್ತು ಗ್ರಾಮಸ್ಥರೆಲ್ಲ ಒಟ್ಟುಗೂಡಿ ಬಹಳ ಸಂಭ್ರಮದಿಂದ ಬಹಳ ಭಕ್ತಿಪೂರ್ವಕವಾಗಿ ಇವತ್ತು ಈ ಕಾರ್ಯಕ್ರಮವನ್ನು ನಡೆಸ್ತಿರೋದು ನಿಜಕ್ಕೂ ಕೂಡ ಮುಂದಿನ ನಮ್ಮ ಯುವ ಪೀಳಿಗೆಗೆ ಒಂದು ಮಾರ್ಗದರ್ಶನ ರೀತಿ ಇದೆ. ಊರುಗಳಲ್ಲಿ ಎಲ್ಲ ವೈಷಮ್ಯಗಳನ್ನು ಮರೆತು ಈ ರೀತಿ ಎಲ್ಲರೂ ಒಟ್ಟಾಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದು ಬಹಳ ಅಪರೂಪ. ಆದರೆ ನಮ್ಮ ಹುಲಿಕುಂಟೆ ಗ್ರಾಮದಲ್ಲಿ ಇಷ್ಟೊಂದು ಸಂಭ್ರಮದಿಂದ ಮಾಡ್ತಿರೋದು ನಿಜಕ್ಕೂ ಕೂಡ ಅಭಿನಂದನೆ. ಹಾಗೆ ಇವತ್ತು ನಾನು ಕೂಡ ಕೆಂಪೇಗೌಡರ ಒಂದು ಪುತ್ಥಳಿ ಎದುರುಗಡೆ ಒಂದು ಸೂರ್ಯಬಿಂಬ ಅನ್ನೋ ಒಂದು ಸೋಲಾರ್ ಹೈ ಮಾಸ್ಕ್ ಲೈಟನ್ನು ಶಂಕುಸ್ಥಾಪನೆ ಮಾಡಿ ನನ್ನ ಸ್ವಂತ ವೆಚ್ಚದಲ್ಲಿ ಸುಮಾರು 3 ಲಕ್ಷ ರೂಪಾಯಿಗಳನ್ನು ಕೊಟ್ಟು ಇನ್ನೊಂದು ವಾರದಲ್ಲಿ ಅದನ್ನು ತಂದು ನಿಮಗೆ ಫಿಕ್ಸ್ ಮಾಡಿ ಕೊಡ್ತಾರೆ. ಈಗಾಗಲೇ ಇವತ್ತು ಫೌಂಡೇಶನ್ ಆಗಿದೆ ಅದು. ಹಾಗೆ ಮುಂದೆ ಕೂಡ ಈಗಾಗಲೇ ಗ್ರಾಮಸ್ಥರು ಹೇಳಿದ್ದಾರೆ ಇಲ್ಲಿ ಒಂದು ಚೌಟ್ರಿ ಮಾಡ್ತೀವಿ, ಅದಕ್ಕೂ ಕೂಡ ಒಂದಷ್ಟು ಸಹಕಾರ ಬೇಕಾಗತ್ತೆ ಅಂತ. ಖಂಡಿತ ನೀವೆಲ್ಲ ಒಟ್ಟಾಗಿ ಬಂದರೆ ನಿಮ್ಗೆ ಏನು ಯಾವ ರೀತಿ ನನಗೆ ದೇವರು ಮನಸ್ಸು ಕೊಡ್ತಾನೆ, ಎಷ್ಟು ಸಹಾಯ ಮಾಡ್ಬೋದು ಅಷ್ಟು ಸಹಕಾರವನ್ನು ಕೊಡೋದಕ್ಕೆ ಬದ್ಧನಾಗಿದ್ದೇನೆ. ಎಲ್ಲರೂ ಒಟ್ಟಾಗಿ ಇರೋಣ, ನಾವೆಲ್ಲ ಅಕ್ಕಪಕ್ಕ ಗ್ರಾಮದವರು ಅನ್ನೋ ಮಾತನ್ನು ಹೇಳಿ ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ಶುಭವಾಗಲಿ. ದೇವರು ನಿಮ್ಮನ್ನ ಎಲ್ಲರನ್ನು ಚೆನ್ನಾಗಿ ಇಟ್ಟಿರಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ನಮ್ಮ ಬಾರ್ಡ್ರ್ ಊರಿದು, ಆಂಧ್ರಕ್ಕೆ ಬಾರ್ಡ್ರು. ನಮ್ಮ ಮಾಸ್ಟರ್ದು ಬಹಳ ದಿನಗಳ ಬೇಡಿಕೆ ಇದೆ, ಇಲ್ಲೊಂದು ವಸತಿ ಶಾಲೆ ಆಗಬೇಕು ಈ ಭಾಗದಲ್ಲಿ ಅಂಥೇಳಿ. ನಾನು ಈಗಾಗಲೇ ಸರ್ಕಾರಕ್ಕೆ ಒಂದು ಬಾರಿ ಮನವಿ ಮಾಡಿದ್ದೇನೆ. ಖಂಡಿತ ಮತ್ತೆ ಇನ್ನೊಂದು ಸಾರಿ ಇಲ್ಲಿ ಏನೊಂದು KPS ಶಾಲೆ ಅಥವಾ ವಸತಿ ಶಾಲೆಗೆ ಒಂದು ಹಾಸ್ಟೆಲ್ ಫೆಸಿಲಿಟಿ ಕೊಡಬೇಕು, ಅದಕ್ಕೆ ಮುರಾರ್ಜಿ ಶಾಲೆ ತರೋದಕ್ಕೆ ಖಂಡಿತವಾಗ್ಲೂ ಕೂಡ ನಾನು ಪ್ರಯತ್ನ ಮಾಡ್ತೇನೆ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ನಮಸ್ಕಾರ. Yes,